ಏನಾದರೂ ಅಪ್ಡೇಟ್ ಬರಲಿ ಟಾಕ್ಸಿಕ್ ಅಂತ ವೆಯ್ಟ್ ಕೂತ್ಕೊಂಡು ಬೇಜಾರಾಗ್ಬಿಟ್ಟಿದ್ದು ಗಾಯ್ಸ್. ಇನ್ನೇನು ನೆಕ್ಸ್ಟ್ ಮಂತೇ ಸಿನಿಮಾ ಬರಬೇಕು 19ಕ್ಕೆ. ಇನ್ನು ಒಂದು ತಿಂಗಳು ಬಾಕಿ ಐತೆ, ಏನೂ ಬಂದೇ ಇಲ್ಲ ಅಂತ ಕಾಯ್ತಾ ಇದ್ದೋ. ಸೊ ಫೈನಲಿ ಟಾಕ್ಸಿಕ್ ಟೀಮ್ ಕಡೆಯಿಂದ ಟೀಸರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಯಾವತ್ತು ಟೀಸರ್ ಬರುತ್ತೆ ಅಂತ. ಟೈಮು ಡೇಟು ಎಲ್ಲನೂ ಕೂಡ ಹೇಳ್ಬಿಟ್ಟವ್ರೆ. ಇವತ್ತು ನಾವು ಅದನ್ನೇ ನೋಡೋಣ ಯಾವಾಗ ಬರುತ್ತೆ ಅಂತ. ಆ್ಯಂಡ್ ಒಂದು ಪೋಸ್ಟರು ಕೂಡ ಬಂದಿದೆ, ಶಾಕ್ ಆಗಿಬಿಡ್ತೀರ ನೋಡಿದ್ರೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿಬಿಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ. ಸೊ ಇವತ್ತು ಬೆಳಗ್ಗೆ ಒಂದು ಫೋಟೋ ಬಂದಿದೆ. ಆ ಒಂದು ಫೋಟೋನ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಒಂದು ಲುಕ್ ಏನಿದೆ, ಕಂಪ್ಲೀಟ್ಲಿ ಹೇಳ್ತೀನಿ, ನಾನು ಈ ಥರ ಈ ಲೆವೆಲ್ಗೆ ಥಿಂಕ್ ಮಾಡುವಂಥ ಆ್ಯಕ್ಟರ್ನ ನಾನು ಇಲ್ಲಿವರೆಗೂ ಕೂಡ ನೋಡಿಲ್ಲ. ಆ್ಯಂಡ್ ಏನಂತಂದರೆ ಎಕ್ಸೈಟ್ ಆಗೋಲ್ಲ. ನನಗೆ ಗೊತ್ತು ಅವ್ರಿಗೆ ಎಷ್ಟು ಒಳ್ಳೆ ಕುಕ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತು ನನಗೆ, ಆಯಿತಾ. ಕ್ಲಾರಿಟಿ ಆಯಿತಾ, ನಾನು ಎಷ್ಟು ಫ್ಯಾನ್ ಆಗಿ ಅವ್ರು ಏನಕ್ಕೆ ಟೈಮ್ ತಗೋತಾವ್ರೆ, ಯಾವಾಗ ಬಿಡ್ತಾರೆ, ಏನು ಅದಕ್ಕೆಲ್ಲ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತೀನಿ. ಯಾಕೆಂತಂದರೆ ವರ್ತಿರುತ್ತೆ, ಒಂದು ಬೆಲೆ ಇರುತ್ತೆ. ಸೊ ಈಗ ನೀವು ಬಂದಿರುವಂಥ ಪೋಸ್ಟರ್ನ ನೀವು ನೋಡಿಬಿಟ್ರೆ, ಈ ಪೋಸ್ಟರ್ನ ಬೇರೆಯವರಾಗಿದ್ದರೆ ಒಂದು ತಿಂಗಳು 2-3 ತಿಂಗಳು ಹಿಂದೆನೇ ಬಿಟ್ಬಿಟ್ಟಿರೋರು. ಆ ಥರ ಐತೆ ಪೋಸ್ಟರು. ನೀವು ನೋಡ್ತಾ ಇದ್ದೀರಾ, ಈ ಒಂದು ಸ್ಟೈಲಿಶ್ ಲುಕ್ಕಲ್ಲಿ ಆ ಒಂದು ಡ್ರೆಸ್ಸಿಂಗ್ ಸೆನ್ಸನ್ನು ನೀವು ನೋಡ್ಬೋದು, ಯಾವ ಥರ ಇದೆ ಡ್ರೆಸ್ಸಿಂಗ್ ಸೆನ್ಸ್ ಅಂತ. ನೆಕ್ಸ್ಟ್ ಲೆವೆಲ್, ಒಂದು ಇಂಗ್ಲೀಷ್ ಮೂವಿಲಿ ನೋಡ್ದಂಗೆ ಫೀಲು ನಿಮ್ಗೆ ಆ ಥರ ಡ್ರೆಸ್ಸಿಂಗ್ ಸೆನ್ಸು. ಫುಲ್ಲು ಪಿನ್ನು ಆಯಿತಾ. ಆ ಡ್ರೆಸ್ಸಿಂಗ್ ಸೆನ್ಸಿಂದ ಹಿಡಿದು ಆ ಹೇರ್ ಸ್ಟೈಲು, ಆ ಲುಕ್ಕಲ್ಲಿ. ಆ್ಯಂಡ್ ಈ ಒಂದು ಲುಕ್ಕು ಕಂಪ್ಲೀಟ್ಲಿ ಬೇರೆ ಥರ ಇದೆ. ಮೇ ಬಿ ಲಾಂಗ್ ಹೇರ್ಸಲ್ಲಿ ಇರೋ ಥರ ಲುಕ್ ಇದೆ, ಫುಲ್ಲು ಬೇರೆಡು ಲಾಂಗ್ ಹೇರ್ಸ್ ಇರೋ ಥರ ಕಾಣಿಸ್ತಾ ಇದೆ. ನೋಡಬೇಕದು, ಅದು ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಟೀಸರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವಾಗ ಅಂತ ನೀವು ಇಲ್ಲಿ ನೋಡ್ಬೋದು, 20ನೇ ತಾರೀಕು, ಇದೇ ತಿಂಗಳು 20ನೇ ತಾರೀಕು ಅಂತಂದರೆ ಇವತ್ತು 19ಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ. ನಾಳೆಗೆ 20ನೇ ತಾರೀಕಿಗೆ 9:35 ಬೆಳಗ್ಗೆ ಈ ಒಂದು ಟೀಸರ್ನ ಬಿಡ್ತಾ ಇದ್ದಾರೆ. ಓಕೆ, ಸೊ KVN ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಟಾಕ್ಸಿಕ್ ಟೀಸರ್ ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ಕಂಪ್ಲೀಟ್ಲಿ ಫುಲ್ಲು ರೆಡ್ ಶೇಡಲ್ಲಿದೆ. ಆ್ಯಂಡ್ ಈ ಕ್ಯಾರೆಕ್ಟ್ರು ಕೂಡ ನೆಕ್ಸ್ಟ್ ಲೆವೆಲ್, ಒಂಥರ ಸಿಗ್ಮಾ ಮೇಲ್ ಥರ, ಒಂಥರ ಆಲ್ಫಾ ಮೇಲ್ ಥರ, ಈ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ಸೊ ಭರ್ಜರಿಯಾಗೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಟೀಸರ್ಗೆ, ಹೆಂಗೆ ಮಾಡಿರ್ತಾರೆ ಅಂತ. ನಾಳೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ನೋಡಿ, ನೀವು ಗೂಸ್ ಬಂಪ್ಸ್ ಅಂತಾರಲ್ಲ, ಅದು ಯಶ್ ಅವ್ರ ಸಿನಿಮಾಯಿಂದ ಮಾತ್ರನೇ ಸಿಗೋದು ಗೈಸ್, ಆಯಿತಾ. ಲಿಟ್ರಲಿ. ಸೊ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಇರಿ. ಬಂದು ಅವತ್ತು ಸಿನಿಮಾ ನೀವು ನೋಡಿದಾಗಲೇ ನಿಮ್ಗೆ ಆ ಫೀಲ್ ಗೊತ್ತಾಗೋದು ಯಶ್ ಅವ್ರು ಏನು ಕುಕ್ ಮಾಡ್ತಾ ಇದ್ದಾರೆ ಅಂತ. ಒಂದು ಸಣ್ಣ ಒಂದು ವೀಡಿಯೋ ಕ್ಲಿಪ್ಗೆ ಎಷ್ಟೊಂದು ಸೀನ್ಗಳಾಗೋಯ್ತು. ನೀವು ನೋಡಿದ್ರೆ ಅದೇನು ಹಂಗದೆ ಹಿಂಗದೆ, ಅದರಲ್ಲಿ ಆ ಥರ ಐತೆ, ಕಾರ್ ಡ್ಯಾನ್ಸ್ ಅಂತೆ, ಆ ಡ್ಯಾನ್ಸ್ ಅಂತೆ, ಈ ಡ್ಯಾನ್ಸ್ ಅಂತೆ. ಸಿನಿಮಾ ಥರ ನೋಡೋದೇ ಬಿಟ್ಬಿಟ್ಟವ್ರು ಇವಾಗ ಎಲ್ಲರೂ. ಏನೇ ಹೇಳಿದ್ರು ಅದಕ್ಕೆ ಏನಾರು ಒಂದು ತೆಗಿತಾರೆ ಆಪೋಸಿಟಾಗಿ. ಸೊ ಈಗ ಟೀಸರ್ ಬಂದಮೇಲೆ ಏನಾಗುತ್ತೆ ಕತೆ ನೀವೇ ನೋಡಿ, ಆಯಿತಾ. ಯಾರ್ಯಾರೆಲ್ಲ ಏನೇನೆಲ್ಲ ನೆಗೆಟಿವ್ ಆಗಿ ಮಾಡೋಕ್ಕೆ ನೋಡ್ತಾಯಿದ್ರು, ಅವ್ರುಗಳೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಯ್ತಾರೆ. ಯಾರ್ಯಾರೆಲ್ಲ ಯಶ್ ಫ್ಯಾನ್ಸ್ ಅಲ್ಲ, ಯಾರ್ಯಾರೆಲ್ಲ ಯಶ್ ಅಂದರೆ ಯಾರೂ ಇಷ್ಟನೇ ಇಲ್ಲ, ಅವರು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಂತೂ ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ತೀನಿ ಅದನ್ನ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಬಿಡಿ, ಇವಾಗ ಜಾಸ್ತಿ ಮಾತಾಡೋದು ಬೇಡ. ನಾಳೆ ಟೀಸರ್ ಬರಲಿ, ಟೀಸರ್ ನೋಡ್ಕೊಂಡು ರಿವ್ಯೂ ಕೊಡ್ತೀನಿ. ಚಾನಲಲ್ಲಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಈ ಒಂದು ಅಪ್ಡೇಟ್ ಬಂದಿದ್ದು ನಿಮಗೆ ಎಷ್ಟು ಖುಷಿ ಕೊಡ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಟೀಸರ್ ಬಂದಿದೆ ಅಂತಂದರೆ, ಸೊ ನೆಕ್ಸ್ಟು ಟ್ರೈಲರ್ ಬರುತ್ತೆ. ಸೊ ಅಂದರೆ ಟೀಸರ್ ಬಂದಿಲ್ಲ ಅಂದರೂ ಟ್ರೈಲರ್ ಬಂದೇ ಬರುತ್ತೆ, ಅದು ಗೊತ್ತಿರುತ್ತೆ. ಸೊ ಬಟ್ ಟೀಸರ್ ಒಂಥರ ನಮಗೊಂಥರ ಖುಷಿ ಕೊಡ್ತಾ ಇದೆ ಇವಾಗ ಟೀಸರ್ ಬರ್ತಾ ಇರೋದು. ಯಾಕೆಂದರೆ ತುಂಬ ಜನ ಬರೀ ಡೈರೆಕ್ಟು ಟ್ರೈಲರೇ ಬರುತ್ತೆ ಅಂದ್ಕೊಂಡಿದ್ರು. ಇಲ್ಲ, ಟೀಸರ್ ಬರ್ತಾ ಇದೆ. ನಾಳೆ ಎಲ್ಲರೂ ಕೂಡ ರೆಡಿಯಾಗಿ ಓಡಾಯಿಸ್ಬಿಡೋಣ, ಹಂಗೆ ಇಂಟರ್ನೆಟ್ ಬ್ಲಾಸ್ಟ್ ಆಗಿಬಿಡ್ಬೇಕು.